ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೇದಾ ವಿಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹಾಲನ್ನು ನಮ್ಮ ಬಾಡಿಗೆ ಮನೆಗೆ ಯಾವ ರೀತಿ ಉಕ್ಕಿಸ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಪುರೋಹಿತರು 9:30 10 ಒಳಗೆ ಟೈಮ್ ಚೆನ್ನಾಗಿದೆ, ಅಷ್ಟರೊಳಗೆ ನೀವು ಹಾಲನ್ನ ಉಕ್ಕಿಸ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ರು. ಅದರಿಂದ ಹಳೆ ಮನೆಯಿಂದ 8:30ಗೆ ಪೂಜೆಗೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ತಗೊಂಡು ಹೊರಟು ಇಲ್ಲಿಗೆ ಬರೋರಲ್ಲಿ 8:45 ಆಗಿತ್ತು. ನಾವು ನೆನ್ನೆನೆ ಬಂದು ಮನೆ ಕ್ಲೀನ್ ಮಾಡಿ ಹೋಗಿರೋದ್ರಿಂದ ಏನು ತುಂಬಾ ಗಲೀಜಾಗಿರ್ಲಿಲ್ಲ. ಬಂದು ಬಾಗ್ಲನ್ನ ಕ್ಲೀನ್ ಮಾಡ್ಕೊಂಡು ಅರ್ಶಿನ ಕುಂಕುಮ ಹೂವು ಮತ್ತೆ ರಂಗೋಲಿ ಹಾಕಿ 2 ದೀಪನ ಹಚ್ಚಿ ನಾವು ಮನೆ ಒಳಗಡೆ ಮನೆ ದೇವ್ರ ಫೋಟೋ ಮತ್ತೆ ತುಳಸಿ ಗಿಡ ಹಾಗೆ ತುಂಬಿದ ಬಿಂದಿಗೆನ ತಕೊಂಡು ಒಳಗಡೆ ಬಂದು ನಾವು ತಂದಿದ್ದೆಲ್ಲ ತಗೊಂಡೋಗಿ ದೇವ್ರ ಮನೆಗೆ ಇಟ್ಟು ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಸಿಂಪಲ್ ಆಗಿ ಅಲಂಕಾರನ ಮಾಡ್ಕೊಂಡೆ. ನಂತರ ಅಡುಗೆ ಮನೆಗೆ ಬಂದು ಅಡುಗೆ ಮನೆಯನ್ನ ಒರೆಸ್ಕೊಂಡು ಅಲ್ಲಿಗೆ ಒಂದು ಕುಬೇರ ರಂಗೋಲಿ ಹಾಕೊಂಡೆ. ಆ ಜಾಗದಲ್ಲಿ 5 ಥರ ಧಾನ್ಯಗಳನ್ನ ಇಟ್ಟು ಅಲ್ಲಿಗೊಂದು ದೀಪ ಇಟ್ಟು ಸ್ಟವ್ನು ಕೂಡ ಒರೆಸ್ಕೊಂಡು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ತಾಂಬೂಲ ಇಟ್ಟೆ. ನಂತರ ಒಂದು ಹೊಸ ಪಾತ್ರೆ ಹಾಲುಕ್ಸೋಕ್ಕೆ ಅಂತ ತಂದಿದ್ದು, ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹಾಲನ್ನ ಹಾಕಿ ಒಲೆ ಮೇಲೆ ಇಟ್ಟೆ ಹಾಲುಕ್ಕಕ್ಕೆ ಅಂತ ಹೇಳಿ ಇಟ್ಕೊಂಡು ನಂತರ ಪೂಜೆನ ಮಾಡಿ. ಹಾಲು ಈಶಾನ್ಯ ದಿಕ್ಕಲ್ಲಿ ಉಕ್ಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ ನಂತರ ಒಬ್ಬಳೇ ಮಾಡಿದ್ರಿಂದ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಗಾಬ್ರಿಂದನೇ ಮಾಡಿದೆ. ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕಾಯಿತು, ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆದರೂ ನಾನು ಎಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟು ವೀಡಿಯೋನ ಹಾಕಿದ್ದೀನಿ. ಹಾಲು ಉಕ್ಕಿದ ನಂತರ ನಮ್ಮ ಮನಸ್ಸಲ್ಲಿರೋ ಅಂಥ ಇಷ್ಟಾರ್ಥನ ಬೇಡ್ಕೊಂಡು ಆ ಹಾಲಿನ ಪಾತ್ರೆಗೆ ಸಕ್ಕರೆನ ಅಲ್ಲಿ ಎಷ್ಟು ಜನ ಇರ್ತೀವಿ ಅಷ್ಟು ಜನ ಎಲ್ಲ ಹಾಕಬೇಕಾಗುತ್ತೆ. ಅದನ್ನ ಹಾಕಿದ ನಂತರ ಹಾಲಿಗೆ ಸಕ್ಕರೆ ಹಾಕಿದ ನಂತರ ಆ ಹಾಲನ್ನ ತಗೊಂಡೋಗಿ ನಾವು ಪ್ರಸಾದಕ್ಕೆ ಅಂತ ಬೇಕಾದರೆ ಮಾಡ್ಕೋಬೋದು. ಏನಾದ್ರೂ ಇಲ್ಲ ಆಗಲ್ಲ ಅರ್ಜೆಂಟ್ ಇದೆ ಅಂದರೆ ಅದೇ ಹಾಲನ್ನ ಪ್ರಸಾದಕ್ಕೆ ಅಂತ ಇಟ್ಟು ಪೂಜೆನ ಮಾಡ್ಕೊಳ್ಬೋದು. ನಾನು ಅದೇ ರೀತಿ ಹಾಲನ್ನ ಇಟ್ಟು ಪೂಜೆನ ಮಾಡಿಕೊಂಡು ಈ ರೀತಿ ನಾನು ಹಾಲುಕ್ಸೋ ಕಾರ್ಯಕ್ರಮವನ್ನು ಸಿಂಪಲ್ ಆಗಿ ಮಾಡಿ ಮುಗಿಸ್ಕೊಂಡೆ. ನಂತರ ಮನೆಯಲ್ಲಿ ಪೂಜೆ ಎಲ್ಲ ಆದ ನಂತರ ಮನೆ ಮುಂದೆ ಲಕ್ಷ್ಮೀ ದೇವಸ್ಥಾನ ಇತ್ತು, ಅಲ್ಲೂ ಕೂಡ ಪೂಜೆ ಆಗ್ತಿತ್ತು. ಅದರಿಂದ ಹೋಗಿ ಬರೋಣ ಅಂತ ಹೊರಟು ಅಲ್ಲಿಗೆ ಹೋದ್ಮೇಲೆ ದೇವಸ್ಥಾನಕ್ಕೆ ಗೊತ್ತಾಗಿದ್ದು ದೇವಸ್ಥಾನದ್ದು ಇವತ್ತು 88ನೇ ವಾರ್ಷಿಕೋತ್ಸವ ನಡೀತಿದೆ ಅಂತ. ಅಲ್ಲಂತೂ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರವನ್ನು ಮಾಡಿದ್ರು. ನಾವು ಅಲ್ಲಿ ಒಂದು ಅರ್ಧ ಗಂಟೆ ಪೂಜೆ ಆಗೋವರೆಗೂ ಇದ್ದು ಅಲ್ಲಿಂದ ಬಂದ್ವಿ. ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ನಂತರ ಹಳೆ ಮನೆ ಹತ್ರ ಹೋದು. ಆಮೇಲೆ ಸಾಯಂಕಾಲ ವಾಪಸ್ ಮತ್ತೆ ಬಂದು ದೇವ್ರಿಗೆ ದೀಪ ಹಚ್ಚಿ ಒಂದು 5 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮನ ಕೊಟ್ಟ ನಂತರ ನಾನು ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಅದನ್ನ ಹಂಗಾಗಿ ಹಾಕಿಲ್ಲ. ಮತ್ತು ಹಳೆ ಮನೆ ಹತ್ರ ಹೋಗಿ ಊಟ ಮಾಡಿಕೊಂಡು ಇಲ್ಲೇ ಮಲಿಕಬೇಕು. ಹೊಸ ಮನೆ ಹಾಲು ಕುಸಿದ ಮೇಲೆ ಖಾಲಿ ಬಿಡಬಾರ್ದು ಅಂತಾರಲ್ಲ, ಹಾಗಾಗಿ ಮತ್ತೆ ಇಲ್ಲೇ ಬಂದು ಮಲ್ಕೊಂಡು ಈ ರೀತಿ ಹಾಲುಕ್ಸೋ ಕಾರ್ಯಕ್ರಮವನ್ನು ಸಿಂಪಲ್ ಆಗಿ ಮಾಡಿ ಮುಗಿಸ್ದೆ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.